ಜ್ಯೋತಿ ನೋಡು, ಈ ರೀತಿ ಹಗುರವಾಗಿ ಮಾತಾಡಿದ್ರೆ ಚೆನ್ನಾಗಿರಲ್ಲ. ಹೌದಮ್ಮ, ಚೆನ್ನಾಗಿರಲ್ಲ. ಅಣ್ಣನ್ ಸಂಸಾರ ಬೀದಿ ಪಾಲಾದ್ರೂ ಪರವಾಗಿಲ್ಲ, ಆದ್ರೆ ನೀನ್ ಮಾತ್ರ ಚೆನ್ನಾಗಿರ್ಬೇಕು. ಯಾರಿಗೇನಾದ್ರೂ ನಿನಗ್ ಚಿಂತೆ ಇಲ್ಲ. ನೋಡಿ, ನನಗೆ ನಿಮ್ಗಳ ಜೊತೆ ಏನ್ ಮಾತು? ನಾಳೆ ಪಂಚಾಯ್ತಿ ಸೇರಿಸ್ತೀರಾ ಅಥವಾ ಎಲ್ರೂ ಒಳಗಡೆ ಹೋಗ್ತೀರಾ? ನೀವೇ ತೀರ್ಮಾನ ಮಾಡಿ. ಏಯ್, ನಮ್ಮನ್ನ ಒಳಗ್ ಹಾಕ್ಸೋದಿರ್ಲಿ, ನೀನಿಷ್ಟ ಆರಾಮಾಗಿ ಹೊರಗಡೆ ಓಡಾಡ್ತಿದ್ಯಾ. ಅದಕ್ ಕಾರಣ ಏನು ಅಂತ ಗೊತ್ತೋ ನೀನು? ಇದು ನನ್ನ ಹೆಂಡತಿ ವಿಚಾರ. ಇದ್ರಲ್ಲಿ ಯಾರು ತಲೆ ಹಾಕ್ಬೇಡಿ. ಇವಳಿಗೆ ನನ್ನ ಮೇಲೆ ಹಕ್ಕಿದೆ. ಇವಳು ಏನ್ ಬೇಕಾದ್ರೂ ಅನ್ಲಿ, ಏನ್ ಬೇಕಾದ್ರೂ ಮಾಡ್ಲಿ, ಅದನ್ನ ಪ್ರಶ್ನೆ ಮಾಡೋದಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಅಣ್ಣ, ಅದ್ ಹಾಗಲ್ಲ. ನಮ್ಮಿಬ್ಬರ ಮಧ್ಯೆ ಯಾರು ಮಾತಾಡಬೇಡಿ. ಸರಿ ಜ್ಯೋತಿ, ಈಗ ನಿನಗೇನ್ ಬೇಕು? ನಿನ್ನಿಂದ ಮುಕ್ತಿ ಬೇಕು, ಡೈವರ್ಸ್ ಬೇಕು. ಮಾವಯ್ಯ, ಇವಳು ಆಸೆ ಪಟ್ಟ ಹಾಗೆ ನಾಳೆ ಪಂಚಾಯ್ತಿ ಸೇರಿಸಿ.